ಧಾರವಾಡದ ಜನ್ನತನಗರ ಬಡಾವಣೆಯಲ್ಲಿ ಯಾರೋ ಅಪರಿಚಿತರು ಓಡಾಡ್ತಾ ಇದ್ದಾರೆ ಅಂತ ಧಾರವಾಡ ಶಾಸಕ ಅರವಿಂದ ಬೆಲ್ಲದ ಅವರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದರು. ಅಲ್ಲದೆ ಈ ಬಗ್ಗೆ ಯಾವುದೇ ಉತ್ತರ ಬಂದಿಲ್ಲ ಅಂತ ಪೊಲೀಸ್ ಆಯುಕ್ತರ ಮೇಲೆ ಶಾಸಕರು ಕಿಡಿಕಾರಿದ್ದರು. 10 ಗ್ರಾಂ ಖರೀದಿಗೆ ₹1,000 ವಿನಾಯಿತಿ, ಮತ್ತೆ ವೇಸ್ಟೇಜ್ ಮೇಲೆ 10% ರಿಯಾಯಿತಿ. ಮನು ಜ್ಯುವೆಲರ್ಸ್, ಕೋಪಿಕರ್ ರಸ್ತೆ, ಹುಬ್ಬಳ್ಳಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸೋಮವಾರ ರಾತ್ರಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಧಾರವಾಡದ ಜನ್ನತನಗರದ ಬಿಲಾಲ್ ಮಸೀದಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಲ್ಲದೆ ಜನ್ನತನಗರದ ಬಡಾವಣೆಯಲ್ಲಿ ಒಂದು ಸುತ್ತು ಸಿಬ್ಬಂದಿ ಜೊತೆ ರೌಂಡ್ಸ್ ಕೂಡ ಹಾಕಿದ್ದಾರೆ. ಈ ವೇಳೆ ಅಪರಿಚಿತರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಇಲ್ಲಿನ ಸ್ಥಳೀಯ ಶಾಸಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಮತ್ತೆ ಒಂದು ಲೆಟರ್ ರೆಪ್ರೆಸೆಂಟೇಷನ್ ಕೂಡ ಅವ್ರ ಕಚೇರಿಯಿಂದ ಕಳಿಸ್ಕೊಟ್ಟಿದ್ರು. ಜನ್ನತ್ ನಗರ ಮತ್ತು ಆರೋಗ್ಯ ನಗರ ಏನು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿದೆ. ಇಲ್ಲಿ ಕೆಲ ಅಪರಿಚಿತ ವ್ಯಕ್ತಿಗಳು ಸ್ಥಳೀಯರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣುವಂಥ ಕೆಲವು ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ. ಮಸೀದಿಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಕೆಲವು ಮನೆಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ಥಳೀಯ ಸಾರ್ವಜನಿಕರು ಕೆಲವರು ಆತಂಕದಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಕೂಲಂಕುಷ ಪರಿಶೀಲನೆಯನ್ನು ಕಳೆದ 3-4 ದಿನಗಳಲ್ಲಿ ಮಾಡಿ ಇವತ್ತು ಬೆಳಗ್ಗೆ ತಹಸೀಲ್ದಾರ್ ಮತ್ತು ಈ ಭಾಗದ ಝೋನಲ್ ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ ಕಾರ್ಪೊರೇಷನ್ ಅವರು ಸೇರಿದಂತೆ ಎಲ್ಲರೂ ಬಂದು ಅವರ ವಿವರಗಳನ್ನು ತಗೊಳ್ಳಲಾಯಿತು. ಅವರು ಸೂರತ್ ನಗರ ಅಂದರೆ ಗುಜರಾತ್ನ ಸೂರತ್ ಅನ್ನುವಂಥ ಒಂದು ನಗರದ ಅಟಾವಾ ಅನ್ನೋ ಒಂದು ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ವ್ಯಕ್ತಿಗಳು ಸುಮಾರು 21 ಜನ ಇಲ್ಲಿ ವಿವಿಧ ಧಾರ್ಮಿಕ ತರಬೇತಿಗಾಗಿ ಬಂದಿದ್ದಾರೆ ಅನ್ನುವಂಥದ್ದು. ಮತ್ತು ಅವರ ಮಾಹಿತಿ ಆಧಾರ್ ಕಾರ್ಡ್ ಇರ್ಬೋದು, ಅವರ ಅಲ್ಲಿನ ಗುರುತಿನ ಚೀಟಿಗಳಿರ್ಬೋದು, ಮತ್ತು ಇಲ್ಲಿಗೆ ಬಂದಿರುವಂಥದ್ದು ಒಂದು ಲೆಟರ್ ಕಮ್ಯುನಿಕೇಷನ್ ಇರ್ಬೋದು, ಅವರ ಆ್ಯಂಟಿಸಿಡೆಂಟ್ಸ್ ವೆರಿಫೈ ಮಾಡಿ ಈ ಭಾಗದ ಮಸೀದಿ ಏನಿದೆ ಆ ಒಂದು ಮಸೀದಿಯವರು ಆ ಕಮಿಟಿಯವರು ಅವ್ರನ್ನ ಕರೆಸಿ ತರಬೇತಿ ಕೊಟ್ಟಿರುವಂಥದ್ದನ್ನು ನಮಗೆ ಮಾಹಿತಿ ತಿಳಿದು ಬಂದಿದೆ. ಇದೊಂದು ಧಾರ್ಮಿಕ ತರಬೇತಿ ಮತ್ತು ಅವರ ಧಾರ್ಮಿಕ ಆಚರಣೆಗಳ ಬಗ್ಗೆ ಮತ್ತು ದಿನನಿತ್ಯ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಪರಿಪಕ್ವವಾದ ನಿಟ್ಟಿನಲ್ಲಿ ಒಂದು ತರಬೇತಿ ಅನ್ನೋಂಥ ತಿಳಿದು ಬಂದಿದೆ. ಬಹಳಷ್ಟು ವರ್ಷಗಳಿಂದ ಈ ಒಂದು ತರಬೇತಿ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಮತ್ತು ಇಲ್ಲಿಂದ ಕೂಡ ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ಧಾರ್ಮಿಕ ವಿಷಯಗಳ ಬಗ್ಗೆ ತರಬೇತಿ ಪಡ್ಕೊಂಡ್ಬರುವಂಥದ್ದು ಒಂದು ಸಂಪ್ರದಾಯ ಇದೆ ಅನ್ನೋಂಥದ್ದು ನಮಗೆ ಇವತ್ತು ತಿಳಿದು ಬಂದಿದೆ. ಹಂಗಾಗಿ ಯಾವುದೇ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ. ನಾನು ಅವರು ಏನಿಲ್ಲಿ ಜಮಾತಿತ್ತು ಅವ್ರಿಗೂ ಕೂಡ ಹೇಳಿದ್ದೀನಿ, ನಿಮಗೆ ಯಾರಾದರೂ ಹೊರಗಡೆಯಿಂದ ತರಬೇತಿಗೆ ಬಂದಂಥ ಸಂದರ್ಭದಲ್ಲಿ ಮಾಹಿತಿ ಕೊಡಿ. ಮಾಹಿತಿ ಕೊಟ್ಟಾಗ ಯಾರಾದರೂ ಈ ರೀತಿ ಅನುಮಾನ ವ್ಯಕ್ತಪಡಿಸಿದಾಗ, ಆತಂಕ ಪಟ್ಟಾಗ ಅವ್ರಿಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾವುದೇ ಒಂದು ಕಾರ್ಯಕ್ರಮ, ಅದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಆದಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಸ್ಪೀಕರು, ಟ್ರೈನರು ಮತ್ತು ಅಲ್ಲಿ ಬರುವಂಥ ಪಾರ್ಟಿಸಿಪೆಂಟ್ಸು ಅವ್ರುಗಳ ಒಂದು ಮಾಹಿತಿಯನ್ನು ಪಡ್ಕೊಂಡ್ರೆ ಯಾವುದೇ ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗೋದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಇನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಲಿದ್ದೇವೆ. ಪೊಲೀಸರು ಏನೆಲ್ಲ ಮಾಹಿತಿ ಕೇಳಿದ್ದಾರೋ ಅದನ್ನು ನಾವು ಕೊಟ್ಟಿದ್ದೇವೆ. ಅಲ್ಲದೆ ಧಾರ್ಮಿಕ ತರಬೇತಿಗೆ ಬಂದವರ ಬಗ್ಗೆ ಮಾತ್ರ ನಾವು ಮಾಹಿತಿ ಕೊಟ್ಟಿದ್ದೇವೆ. ಉಳಿದಂತೆ ಅಪರಿಚಿತರ ಓಡಾಟದ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಸದ್ಯ ಮುಸ್ಲಿಂ ಸಮುದಾಯದ ಯುವಕರು ದಾರಿ ತಪ್ಪದಂತೆ ಈಗ ಬಂದಿರುವ ಜನರು ತರಬೇತಿ ಕೊಡ್ತಾ ಇದ್ದಾರೆ. ನಮ್ಮಿಂದ ಮುಂದೆಯೂ ಪೊಲೀಸರು ಮಾಹಿತಿ ಕೇಳಿದ್ರೆ ಅದನ್ನು ಕೊಡಲಾಗುವುದು ಅಂತ ಮುಸ್ಲಿಂ ಮುಖಂಡ ಯೂಸುಫ್ ಹೇಳಿದ್ದಾರೆ. ಶಾಸಕರಿಗೆ ಒಂದು ಮಾಹಿತಿ ಬಂದಿತ್ತು. ಆ ಮಾಹಿತಿ ಪ್ರಕಾರ ಡಿಪಾರ್ಟ್ಮೆಂಟ್ ಅವರು ಬಂದು ನಮ್ಗೆ ಕೇಳಿದ್ರು, ಈಗ ನಮ್ಮ ಊರಲ್ಲಿ, ನಮ್ಮ ಧಾರವಾಡ ಶಹರದಲ್ಲಿ ಯಾವ ರೀತಿ ಅಶಾಂತಿ ಕ್ರಮ ನಡೆದ್ರೆ ಅದ್ರ ಬಗ್ಗೆ ವಿವರಣೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ಗೆ ನಾವು ಪೂರಾ ಸಹಕಾರ ಕೊಟ್ಟಿವಿ. ಅವ್ರು ಏನು ಅಡ್ಡಾಡ್ತಿದ್ರು, ಇವ್ರು ಹೊರಗಡೆ ಹೋಗ್ತಿದ್ರಂದರೆ ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಬಿಲಾಲ್ ಮಸೂತಿ ಮತ್ತು ಆರೋಗ್ಯನಗರ್ ಮಸೂತಿಯಲ್ಲಿ ಗುಜರಾತ್ ಸೂರತ್ತಿಂದ ಕೆಲವೊಂದು ನಮ್ಮ ಧಾರ್ಮಿಕ ಒಂದು ತರಬೇತಿ ತಗೊಳ್ಳೋಕ್ಕೆ ಬಂದಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ಊರು, ಅವರ ಆಧಾರ್ ಕಾರ್ಡ್ ಏನು, ಅವ್ರ ಚೀಟಿ ಏನು ಎಲ್ಲ ನಾವು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಅವರು ವೆರಿಫೈ ಮಾಡಿದ್ದಾರೆ. ಅದರಿಂದ ಯಾವುದೇ ಹೊರ ದೇಶದವರು ಅಲ್ಲ, ಅವರು ಕೂಡ ಇಂಡಿಯನ್ಸು, ಅವರು ಕೂಡ ಭಾರತೀಯರು. ಇಲ್ಲಿ ಬಂದ ಉದ್ದೇಶ ಏನಂದರೆ ಬರೀ ಏನಾಯ್ತು, ಧರ್ಮದ ಒಂದು ತರಬೇತಿ ತಗೊಳಕ್ಕೆ ಬಂದಿದೆ. ಗುಜರಾತ್ನಿಂದ ಇಲ್ಲಿ ಬರ್ತಾರೆ, ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ತಾರೆ, ತಮಿಳ್ನಾಡಿನಿಂದ UPಗೆ ಹೋಗ್ತಾರೆ. ಇದು ಸುಮಾರು 100 ವರ್ಷದಿಂದ ಒಂದು ತಬ್ಲೀಗ್ ಜಮಾತ್ ಅನ್ನೋದು ಒಂದು ತರಬೇತಿ ಕೆಲಸ ನಡ್ತಿದೆ. ಇದರಲ್ಲಿ ಇವತ್ತಿನವರೆಗೂ ಯಾವ ರೀತಿಯ ಭಯೋತ್ಪಾದಕರ ಕೆಲಸಕ್ಕೆ ನಾವು ಯಾವ ರೀತಿ ಸಹಕಾರ ಕೊಡೋದಿಲ್ಲ. ಇದು ಏನಂದರೆ ನಮ್ಮ ಸಮುದಾಯದ ಯಂಗ್ಸ್ಟರ್ಸ್ ಏನಿದ್ದಾರೆ, ಮುಸ್ಲಿಂ ಸಮುದಾಯದ ಯಂಗ್ಸ್ಟರ್ಸ್ ಏನಿದ್ದಾರೆ, ಅವರು ಯಾವ ರೀತಿ ಗಾಂಜಾದಿಂದ
ಶರಾಯದಿಂದ ಯಾವ ರೀತಿ ತಂದೆ ತಾಯಿಯನ್ನು ಏನು ಕೆಟ್ಟ ಒಂದು ವ್ಯವಹಾರ ಮಾಡ್ತಿದ್ದಾರೆ ಅದನ್ನು ತಡಿಸಿ ಒಂದು ಒಳ್ಳೆ ಮನುಷ್ಯ ಆಗಬೇಕು, ಒಂದು ಸಮಾಜ ಕಲ್ಯಾಣಕ್ಕೋಸ್ಕರ ಅವ್ರು ಯಾವ ರೀತಿ ಕೆಲಸ ಮಾಡಬೇಕಂತ ಒಂದು ತರಬೇತಿಯನ್ನು ಕೊಡ್ತೀವಿ. ಆ ತರಬೇತಿಗೋಸ್ಕರ ಬಂದಿದ್ದರು. ಅವರೆಲ್ಲ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ. ಡಿಪಾರ್ಟ್ಮೆಂಟ್ಗೂ ಕೂಡ ಸಂಪೂರ್ಣ ಒಂದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಿದೆ. ಎಲ್ಲರ ಜೊತೆಗೆ ಮಾತಾಡಿದ್ವಿ. ಇನ್ನು ಮುಂದೆ ಕೂಡ ನಮ್ಮಿಂದ ತಬ್ಲೀಗ್ ಜಮಾತ್ ವತಿಯಿಂದ ಆಗಲಿ, ಈ ರೀತಿ ಯಾವುದೇ ಮಸ್ಜಿದ್ ಕಮಿಟಿ ವತಿಯಿಂದ ಆಗಲಿ ಏನೇ ಸಹಕಾರ ಕೇಳಿದರೆ ನಾವು ಕೊಡ್ಲಿಕ್ಕೆ ತಯಾರಿದ್ವಿ. ನಮ್ಮ ಊರಲ್ಲಿ ಯಾವುದೇ ಅಶಾಂತಿ ಉಂಟಾಗಬಾರ್ದು, ಅದಕ್ಕೋಸ್ಕರ ನಾವು ಎಲ್ಲ ಸಹಕಾರ ಕೊಡಲಿಕ್ಕೆ ತಯಾರಿದ್ವಿ. ಅದು ಇಂಟಿಮೇಷನ್ ಮಾಡೋ ಒಂದು ಪ್ರೊಸೆಸ್ ಇದೆ. ಹೊರ ದೇಶದಿಂದ ಯಾವುದಾದ್ರೆ ಬಂದಿದ್ರೆ ನಾವು ಮಾಡ್ತಿದ್ವಿ. ನಮ್ಮ ಭಾರತೀಯರು ಬಂದರೆ ಏನೈತಲ್ಲ, ಇಂಡಿಯನ್ಸ್ ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ ಬಂದರೆ ಅವರ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಮಸ್ಜಿದಲ್ಲಿ ಇರುತ್ತೆ. ಯಾವಾಗಲೂ 24 ತಾಸು ಯಾವಾಗಲೂ ನಮಗೆ ಕರೆದ್ರೆ ಅವರೆಲ್ಲ ಡೀಟೇಲ್ಸ್ ನಾವು ಕೊಡಲಿಕ್ಕೆ, ನಾವು ಸಹಕಾರ ಮಾಡಲಿಕ್ಕೆ ತಯಾರಿದ್ವಿ. ಒಟ್ಟಾರೆ ಶಾಸಕ ಬೆಲ್ಲದ್ ಅವರು ಬರೆದ ಪತ್ರದ ಹಿನ್ನೆಲೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಸೀದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಆರಂಭಿಸಿದ್ದಾರೆ. ಅಪರಿಚಿತರ ಬಗ್ಗೆ ಮಾಹಿತಿ ಬಂದರೆ ಅದನ್ನು ತಮಗೆ ತಿಳಿಸುವಂತೆಯೂ ಸೂಚಿಸಿದ್ದಾರೆ.